ಮಡಿಕೇರಿ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಸುವಂತೆ ಸರ್ಕಾರ ಆದೇಶ ನೀಡಿ ಈ ಬಗ್ಗೆ ಅಂತಿಮ ಪ್ರಕ್ರಿಯೆಗಳು ನಡೆಯುತ್ತಿದ್ದಾಗಲೇ ದಿಢೀರ್ ಚುನಾವಣೆಯನ್ನೇ ಮುಂದೂಡಿರುವ ಪ್ರಕರಣ ನಡೆದಿದೆ. ಚುನಾವಣಾಧಿಕಾರಿಗಳ ಈ ನಿರ್ಧಾರಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಜನಪ್ರತಿನಿಧಿಗಳು ಪ್ರತಿಭಟನೆಗಿಳಿದ ಪ್ರಸಂಗವೂ ಎದುರಾಯಿತು. ಆದರೆ ಚುನಾವಣಾಧಿಕಾರಿಗಳ ನಿರ್ಧಾರವನ್ನು ಎಸ್ಡಿಪಿಐ ಮತ್ತು ಕಾಂಗ್ರೆಸ್ ಪ್ರತಿನಿಧಿಗಳು ಸ್ವಾಗತಿಸಿ ಇದು ಪ್ರಜಾಪ್ರಭುತ್ವಕ್ಕೆ ಸಂದ ಜಯ ಎಂದು ಹೇಳಿದ್ದಾರೆ. ಸೋಮವಾರ ಎಂದಿನಂತೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿತ್ತು. ಈ ಸ್ಥಾನಗಳಿಗೆ ಎಸ್ಡಿಪಿಐನ ಮೇರಿ ವೇಗಸ್ ಮತ್ತು ನೀಮಾ ಅರ್ಷದ್ ನಾಮಪತ್ರ ಸಲ್ಲಿಸಿದರು. ಬಳಿಕ ಬಿಜೆಪಿಯ ಅನಿತಾ ಪೂವಯ್ಯ ಮತ್ತು ಸವಿತಾ ರಾಕೇಶ್ ಕ್ರಮವಾಗಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಉಮೇದುವಾರಿಕೆ ಸಲ್ಲಿಸಿದ್ದರು. ಮಧ್ಯಾಹ್ನ 2 ಗಂಟೆಗೆ ಚುನಾವಣೆ ನಿಗದಿಯಾಗಿತ್ತು. ಈ ಮಧ್ಯೆ ಪಕ್ಷದ ಪ್ರತಿನಿಧಿಗಳಿಗೆ ಬಿಜೆಪಿಯು ವಿಪ್ ಜಾರಿ ಮಾಡಿತ್ತು. ಬಿಜೆಪಿ 16 ಸ್ಥಾನಗಳನ್ನು ಹೊಂದಿದ್ದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ತಲಾ 1 ಮತ್ತು ಎಸ್ಡಿಪಿಐ ಪಕ್ಷ 5 ಸ್ಥಾನಗಳನ್ನು ಹೊಂದಿತ್ತು. ಬಹುತೇಕ ಅಧ್ಯಕ್ಷ ಸ್ಥಾನಕ್ಕೆ ಅನಿತಾ ಪೂವಯ್ಯ ಮತ್ತು ಉಪಾಧ್ಯಕ್ಷರಾಗಿ ಸವಿತಾ ರಾಕೇಶ್ ಆಯ್ಕೆಯಾಗುವ ಖಚಿತತೆ ಇತ್ತು. ನಿಗದಿಯಂತೆ 2 ಗಂಟೆಗೆ ಚುನಾವಣಾಧಿಕಾರಿ ಉಪವಿಭಾಗಾಧಿಕಾರಿ ಈಶ್ವರ್ ಕುಮಾರ್ ಖಂಡು ನೇತೃತ್ವದಲ್ಲಿ ಚುನಾವಣಾ ಸಭೆ ನಡೆಯಿತು. ಸಭೆಯ ಆರಂಭದಲ್ಲೇ ಚುನಾವಣಾ ಪ್ರಕ್ರಿಯೆಯನ್ನು ಮುಂದೂಡಲಾಗಿದೆ ಎಂದು ಅಧಿಕಾರಿ ಘೋಷಿಸಿದರು. ವಿಧಾನ ಪರಿಷತ್ ಸದಸ್ಯೆ ವೀಣಾ ಅಚ್ಚಯ್ಯ ಅವರಿಗೆ ತಿಳುವಳಿಕೆ ನೋಟಿಸ್ ನೀಡುವಲ್ಲಿ ಪ್ರಮಾದವಾಗಿರುವುದರಿಂದ ಚುನಾವಣೆಯನ್ನೇ ರದ್ದುಪಡಿಸಲಾಗಿದೆ ಎಂದು ಚುನಾವಣಾಧಿಕಾರಿಗಳು ಘೋಷಿಸಿದರು. ಸಂಬಂಧ ಎಲ್ಲ ನಗರಸಭಾ ಚುನಾವಣೆ ಸದಸ್ಯರು ಮತ್ತು ಅಧಿಕಾರಸ್ಥ ಸದಸ್ಯರುಗಳಾದ ಮಾನ್ಯ ವಿಧಾನಸಭಾ ಸದಸ್ಯರುಗಳು, ಮಾನ್ಯ ವಿಧಾನ ಪರಿಷತ್ ಸದಸ್ಯರುಗಳು, ಮಾನ್ಯ ಮೈಸೂರು ಕೊಡಗು ಲೋಕಸಭಾ ಸದಸ್ಯರುಗಳು ರವರಿಗೆ ನಗರಸಭಾಧ್ಯಕ್ಷರ ಮತ್ತು ಉಪಾಧ್ಯಕ್ಷ ಸಭಾ ಸೂಚಿಸ ಜಾರಿ ಆಗಿರುವ ಬಗ್ಗೆ ಕಡತ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಸನ್ಮಾನ್ಯ ಶ್ರೀಮತಿ ವೀಣಾ ಅಚ್ಚಯ್ಯ ರವರಿಗೆ ದಿನಾಂಕ 11/10/2029 ಚುನಾವಣೆ ಸಭೆಯ ನೋಟಿಸು ಜಾರಿ ಆಗದೆ ಇರುವುದು ಗಮನಕ್ಕೆ ಬಂದ ಕಾರಣಕ್ಕೆ ಇದನ್ನು ಈ ಮಿಸ್ಟೇಕ್ ಒಂದು ಬೋನಾಫೈಡ್ ಮಿಸ್ಟೇಕ್ ಎಂದು ಪರಿಗಣಿಸಿ ದಿನಾಂಕ 11/10/2021 ರಂದು ನಿಗದಿಯಾಗಿ ಚಾಲ್ತಿಯಲ್ಲಿದ್ದ ನಗರಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಚುನಾವಣೆ ಪ್ರಕ್ರಿಯೆ ವಿಶೇಷ ಸಭೆಯನ್ನು ಈ ಮೂಲಕ ರದ್ದುಗೊಳಿಸುವ ತೀರ್ಮಾನ ಕೈಗೊಳ್ಳಲಾಗಿದೆ. ಚುನಾವಣಾಧಿಕಾರಿಗಳ ಘೋಷಣೆ ಬೆನ್ನಲ್ಲೇ ಸಭೆಯಲ್ಲಿ ಕೋಲಾಹಲ ಸೃಷ್ಟಿಯಾಯಿತು. ಎದ್ದು ನಿಂತ ಬಿಜೆಪಿ ಸದಸ್ಯರು ಯಾವ ಕಾನೂನಿನ ಅಡಿಯಲ್ಲಿ ಚುನಾವಣೆ ಮುಂದೂಡಿದ್ದೀರಿ ಎಂದು ಪ್ರಶ್ನಿಸುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ನೋಟಿಸ್ ನೀಡದಿರುವುದು ನಿಮ್ಮ ತಪ್ಪು, ಆದ್ದರಿಂದ ಚುನಾವಣೆ ಮುಂದೂಡುವ ಪ್ರಮೇಯವೇ ಇಲ್ಲ ಎಂದು ಬಿಜೆಪಿ ವಾದಿಸಿತು. ಇದನ್ನು ಬೆಂಬಲಿಸಿದ ಸಂಸದ ಪ್ರತಾಪ್ ಸಿಂಹ ನಿಮ್ಮ ಅಧಿಕಾರಿಗಳು ಮಾಡಿದ ತಪ್ಪಿಗೆ ಈ ರೀತಿಯ ನಿರ್ಧಾರ ಸರಿಯಲ್ಲ ಎಂದರು. ಅಲ್ಲದೆ ಸಭೆಗೆ ಪೊಲೀಸರು ಬಂದಿರುವ ಬಗ್ಗೆ ಅವರು ಆಕ್ಷೇಪ ವ್ಯಕ್ತಪಡಿಸಿದರು. ಈ ವೇಳೆ ಚುನಾವಣಾಧಿಕಾರಿಗಳ ನಿರ್ಧಾರವನ್ನು ಬೆಂಬಲಿಸಿದ ಎಸ್ಡಿಪಿಐ ಸದಸ್ಯರು ಯಾವುದೇ ಕಾರಣಕ್ಕೂ ಇಂದು ಚುನಾವಣೆ ನಡೆಯಬಾರದು ಎಂದು ಪಟ್ಟು ಹಿಡಿದರು. ಕಾಂಗ್ರೆಸ್ ಸದಸ್ಯ ರಾಜೇಶ್ ಯಲ್ಲಪ್ಪ ಕೂಡ ಇದೇ ವಾದವನ್ನು ಮುಂದಿಟ್ಟರು. ವಾದ ವಿವಾದಗಳಿಂದಾಗಿ ಸಭೆಯಲ್ಲಿ ಕೋಲಾಹಲವೇ ಸೃಷ್ಟಿಯಾಯಿತು. ತಪ್ಪಾಗಿದ್ರೆ ಚುನಾವಣಾಧಿಕಾರಿಗಳೇ, ನಿಮ್ಮದು ಯಾವ ಕಾನೂನು ಅಡಿಯಲ್ಲಿ ನಿಮಗೆ ಈ ಎಲೆಕ್ಷನ್ ಅನ್ನ ಕ್ಯಾನ್ಸಲ್ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ಬಿಟ್ಟು, ಎರಡನೇದು ನಾವೆಲ್ಲ ಸಂಪೂರ್ಣ ಸಮಿತಿ ಬಂದ ಮೇಲೆ ನೀವು ವೀಣಾ ಅಚ್ಚಯ್ಯನವರಿಗೆ ನೋಟಿಸ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ತಪ್ಪಲ್ಲ, ತಪ್ಪದು. ನಮ್ಮ ಸಮಯವನ್ನ ವ್ಯರ್ಥ ಮಾಡಕ್ಕೆ ಕರೆದಿದೆ ಇವತ್ತು ನೀವು ನಮ್ಮ ಸಮಯವನ್ನ ಇಲ್ಲಿ ವ್ಯರ್ಥ ಮಾಡ್ಲಿಕ್ಕೆ ಕರೆದಿದ್ದಾರೆ. ನೀವು ಚುನಾವಣಾ ಅಧಿಕಾರಿ, ಸಂಪೂರ್ಣ ಹಕ್ಕಿದೆ. ಕಾನೂನನ್ನ ನೀವು ಮೀರಿ ಯಾವುದೇ ಕೆಲಸವನ್ನ ಮಾಡಲಿಕ್ಕೆ ನೀವು ಇವತ್ತು ಕ್ಯಾನ್ಸಲ್ ಮಾಡೋದಾದ್ರೆ ನಾವು ನಿಜವಾಗಿ ಹೇಳ್ತೇನೆ, ಇದನ್ನ ವಿರೋಧ ಮಾಡ್ತೇವೆ. ನೀವು ಮಾಡ್ತೀರ ತಪ್ಪು ಅಂತ ಹೇಳ್ತೇವೆ. ನಾವು ಪ್ರಶ್ನೆ ಮಾಡೇ ಮಾಡ್ತೇವೆ. ಇದು ನಮ್ಮ ತಪ್ಪೇ, ನಿಮ್ಮ ತಪ್ಪನ್ನು ನಮ್ಮ ಮೇಲೆ ಹೊಸ ಪ್ರಯತ್ನ ಬೇಡ. ಚುನಾವಣೆ ಆಗಲೇಬೇಕು. ಮಾನ್ಯ ಸದಸ್ಯರು ಎಲೆಕ್ಷನ್ ಒಳಗೆ ನೀವು ಪೊಲೀಸರು ನಮ್ಮನ್ನ ಮುಟ್ಟುವಂಗಿಲ್ಲ, ನೀವು ಬರೋಂಗಿಲ್ಲ. ಎಲೆಕ್ಷನ್ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಯಾರು
ಇದು ಕಾನೂನು, ಇದು ನಿಯಮ, ಇದು ಚುನಾವಣೆ ಯಾವ ಪೊಲೀಸ್ ಅಧಿಕಾರಿಗಳು ಹೋಗಿರಂಗಿಲ್ಲ ಸರ್. ನಾವು ನಿಮಗೇನು ನಾವಿಲ್ಲೇನು ಏನು ಇದು ಇದಲ್ಲ, ನಾವು ಇದು ನಿಮ್ಮ ಅಧಿಕಾರ ಏನಿಲ್ಲ ಕಾನೂನು ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಏನಿದೆ? ಈ ಒಂದು ಚುನಾವಣೆಯಲ್ಲಿ ಭಾಗಿಯಾಗಬೇಕಾದ್ರೆ ಪ್ರತಿಯೊಬ್ಬರಿಗೂ ನೋಟಿಸ್ ಕಳಿಸ್ಕೊಡ್ಬೇಕಾದದ್ದು. ನೀವು ಚುನಾವಣಾ ರಿಟರ್ನಿಂಗ್ ಆಫೀಸರ್ ಆಗಿ ನಿಮ್ಮ ಜವಾಬ್ದಾರಿ ಮಾತ್ರ ಅಲ್ಲ, ನಿಮ್ಮ ಕೆಳಸ್ತರದಲ್ಲಿರುವಂತಹ ಅಧಿಕಾರಿಗಳ ಜವಾಬ್ದಾರಿ ಆಗಿದೆ. ಮೊದಲನೇದಾಗಿ ನೀವು ಕಳಿಸಿದ್ರೆ ಇಲ್ವಾ ನೀವು ಖಾತ್ರಿ ಪಡಿಸ್ಕೊಳ್ಬೇಕು. ನೀವು ಇಲ್ಲಿ ಬರೋ ಮೊದಲು ಖಾತ್ರಿ ಪಡಿಸ್ಕೊಂಡಿರ್ಲಿಲ್ವಾ? ಅಲ್ಲ ಒಂದ್ ಹೇಳಿ. ಆಮೇಲೆ ನೀವು ದೊಡ್ಡ ಮಿಸ್ಟೇಕ್ ಒದಗಿದಳ್ತಲ್ಲ, ಯಾವ ಕಾನೂನಿಗೆ ತೋರಿಸಿ. ನಿಮ್ಮಲ್ಲಿ ನೀವಾಗಿರೋ ಲ್ಯಾಬ್ಸಿಗೋಸ್ಕರ ಈ ಸಭೆಯನ್ನು ಮುಂದೂಡುವಂತ ಅಧಿಕಾರ ನಿಮಗೆ ಎಲ್ಲಿ ಕೊಟ್ಟಿದ್ದಾರೆ ತೋರಿಸಿ. ನಿಮ್ ಲ್ಯಾಬ್ಸ್ ಇದು ಪರ್ಸನಲ್ ಲ್ಯಾಬ್ಸ್ ನಿಮ್ದು. ರಿಟರ್ನಿಂಗ್ ಆಫೀಸರ್ ಆಗಿ ನಿಮಗೆ ಯಾವ ಪ್ರೊಸೀಜರ್ ಅಲ್ಲಿ ಈ ತರ ನಿಮಗೆ ಇದನ್ನ ನೀವು ಒಬ್ಬರಿಗೆ ಮಾಹಿತಿ ಕೊಡೋದ್ರಲ್ಲಿ ನಿಮ್ಮಲ್ಲಿ ಆಗಿರುವಂತಹ ಚ್ಯುತಿ ಏನಿದೆಯಲ್ಲ ಅದನ್ನ ಮುಚ್ಕೊಳ್ಳೋದಕ್ಕೋಸ್ಕರ ಇದನ್ನ ಮುಂದೂಡಬಹುದು ಅಂತ ಯಾವ ರೂಲ್ಸ್ ಇದೆ ತೋರಿಸಿ. ನಮಗೆ ಸ್ಪೆಸಿಫಿಕ್ ಆಗಿ ಎಲ್ಲಿ ನಿಮಗೆ ಯಾವ ಕಾಯ್ದೆಯ ಯಾವ ಸೆಕ್ಷನ್ ನಡಿ ನಿಮಗೆ ಈ ಅಧಿಕಾರ ಇದೆ ಅಂತ ಹೇಳಿ. ಆಮೇಲೆ ಮೋರವಾಗಿ ಅವ್ರು ಬರ್ದಿದ್ರಿಂದ ಇದ್ರ ಮೇಲೆ ಏನಾದ್ರು ಪರಿಣಾಮ ಬೀರುತ್ತಾ? ಅವ್ರ ಹತ್ರ ಏನು ಬೇರೆಯವ್ರ ಹತ್ರ ಮೆಜಾರಿಟಿ ಇದೆಯಾ? ಇಲ್ಲ. ನಾನೊಬ್ಬ ಸಂಸದನಾಗಿ ನನಗೂ 8 ವಿಧಾನಸಭಾ ಕ್ಷೇತ್ರಗಳಿರ್ತದೆ. ನನ್ನ ಕ್ಷೇತ್ರದಲ್ಲೂ ಕೂಡ 13 ತಾಲೂಕುಗಳಿದೆ. ನನ್ನ ಜವಾಬ್ದಾರಿನೂ ಇದೆ. ನಾನು ಕೂಡ ಬಂದಿದ್ದೀನಿ. ನೀವು ಹೇಳಿದ್ರೆ ನೀವು ಕೊಟ್ಟಿರುವಂತ ನೋಟಿಸಿಗೆ ಅನುಗುಣವಾಗಿ ಬಂದಿದ್ದೀನಿ. ನೀವು ಕೂಡ ಬೇರೆಯವ್ರು ಬರಬೇಕು, ಅದನ್ನು ನಿಮ್ಮ ಅಧಿಕಾರಿಗಳು ಅದನ್ನ ಖಾತ್ರಿಪಡಿಸ್ಕೊಳ್ಬೇಕಿತ್ತು. ಇವತ್ತು ನೀವು ಬರ್ದಲೇ ಇರೋದು ಅಥವಾ ನೀವು ಅದಕ್ಕೆ ಮಾಹಿತಿ ಕೊಡದಲ್ಲೇ ಇರುವಂತದ್ದು ನಿಮ್ಮ ವೈಯಕ್ತಿಕವಾದಂತ ನಿಮ್ಮ ಲೋಪಕ್ಕೋಸ್ಕರ ಚುನಾವಣಾ ಪ್ರಕ್ರಿಯೆನ ಯಾವ ಕಾನೂನಿನ ಯಾವ ಸೆಕ್ಷನ್ ನಡಿ ನೀವು ಮುಂದೂಡ್ತೀರ ಅದನ್ನ ದಯವಿಟ್ಟು ಹೇಳಿ. ಆಮೇಲೆ ಇನ್ನೊಂದು ವಿಚಾರ, ಈ ಒಂದು ಇದು ಸದನ ಅಂತ ಏನಿದೆ, ಈ ಸದನದೊಳಗಡೆ ಇಲ್ಲಿನ ಸದಸ್ಯರು ಯಾರಿದ್ದಾರೆ ಅವರೇ ಇಲ್ಲಿ ಸುಪ್ರೀಂ. ಇದು ಏನ್ ಪಾರ್ಲಿಮೆಂಟ್ ಅಲ್ಲಿ ಏನು ಲೋಕಸಭೆನಲ್ಲಿ ನಡೀತದೆ ಅದು ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ನಲ್ಲೂ ಕೂಡ ಅದೇ ಕಾನೂನು ಅನ್ವಯ ಆಗುತ್ತೆ. ನಿಮ್ಮ ಯಾರೇ ಒಬ್ರು ಪೊಲೀಸ್ ಅಧಿಕಾರಿಗಳು ಒಳಗಡೆ ಬರುವ ಹಾಗಿಲ್ಲ. ಇಲ್ಲಿ ಯಾರಾದ್ರೂ ನಿಮ್ಮ ಮೇಲೆ ಪ್ರಶ್ನೆ ಮಾಡಕ್ಕೆ ಬಂದಿದ್ದಾರೆ ಅಂತ ಹೇಳಿ ಕೂಡ ನಿಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬಂದಿರುವಂತದಲ್ಲ. ಇದು ಪಾರ್ಲಿಮೆಂಟ್ ಅಲ್ಲೂ ನಡೀತದೆ. ಸ್ಪೀಕರ್ ಮೇಲೆ ನೀವು ಪೇಪರ್ನ ಬಿಸಾಡೋಂಥದ್ದು ನೋಡಿದ್ವಿ. ಆದ್ರೂ ಕೂಡ ಯಾರು ಕೂಡ ಮಾರ್ಷಲ್ಗಳು ಬಂದ್ಬಿಟ್ಟು ತೆಗೆದು ಹೊರಗಡೆ ಬಿಸಾಡಲ್ಲ ಯಾರು. ಆದ್ರೆ ನೀವು ಯಾವ ರೀತಿ ಯಾವ ಕಾರಣಕ್ಕೋಸ್ಕರ ಇವತ್ತು ಪೊಲೀಸನ್ನು ಒಳಗಡೆ ಬಿಟ್ರಿ ಇದನ್ನು ಕೂಡ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಯಾಕಂದ್ರೆ ನೀವು ರಿಟರ್ನಿಂಗ್ ಆಫೀಸರ್, ನಿಮ್ಗೆ ಬಹಳ ಜವಾಬ್ದಾರಿ ಇದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ. ಪೊಲೀಸ್ ಅಧಿಕಾರಿಗಳು ಯಾವ ರೀತಿ ಈ ಹೌಸ್ ಒಳಗಡೆ ಬಂದ್ರು ಅದನ್ನು ಕೂಡ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ. ಇದು ಯಾವುದೇ ಕಾರಣಕ್ಕೂ ಇದು ಮುಂದೂಡಕ್ ಕೊಡದು. ಇದು ಇವತ್ತು ಚುನಾವಣೆ ನಡೀಲೇಬೇಕು. ನಿಮ್ಮ ಲ್ಯಾಪ್ಸಿಗೋಸ್ಕರವಾಗಿ ಈ ಚುನಾವಣಾ ಪ್ರಕ್ರಿಯೆಯನ್ನು ನೀವು ಮುಂದೆ ಹಾಕುವಂಥದ್ದು ಸರಿಯಲ್ಲ. ಇದ್ರ ಹಿಂದೆ ಈ ಪ್ರಕ್ರಿಯೆಗಿಂತ ಪೂರ್ವಭಾವಿಯಾಗಿ ಎಲ್ಲಾ ರೀತಿ ರಿವಾಜುಗಳನ್ನ ಪಾಲಿಸಲಾಗಿದೆ. ಇದು ನಿಮ್ಮ ಪರ್ಸನಲ್ ಲ್ಯಾಬ್ಸ್. ನಿಮ್ಮ ಪರ್ಸನಲ್ ಲ್ಯಾಬ್ಸ್ಗೆ ಈ ಸಭೆನ ಬಲಿ ಕೊಡಬೇಡಿ. ತಪ್ಪು ಆದ ನಂತರ ನಮ್ಮ ಒಂದು ವಿಧಾನ ಪರಿಷತ್ ಸದಸ್ಯರನ್ನ ಹೊರಗಡೆ ಇಟ್ಟು ಅವ್ರಿಗೆ ನೋಟಿಸ್ ಕೊಡದೆ ಒಂದು ಆಹ್ವಾನ ಕೊಡದೆ ಈ ಚುನಾವಣೆ ನಡೆಸುವಂಥದ್ದು ಖಂಡಿತವಾಗ್ಲೂ ತಪ್ಪಾಗ್ತದೆ. ಒಂದು ಇದೇ ರೀತಿ ಬೇರೆ ಯಾವುದೇ ಶಾಸಕರನ್ನ ನೀವು ಬಿಟ್ಟುಬಿಟ್ಟು ಇವತ್ತು ಮಾಡಿದ್ರೆ ಚುನಾವಣೆ ನಡಲಿಕ್ಕೆ ಬಿಡ್ತಿದ್ರೆ ಆಗ್ತಿತ್ತ? ಕಾನೂನು ಎಲ್ಲರಿಗೂ ಒಂದೇ ಆಗ್ತದೆ. ಯಾವುದೇ ಶಾಸಕರಿಗೆ ಅವರಿಂದ ಒಂದು ಘನತೆ ಗೌರವ ತಪ್ಪು ಮಾಡಿದ್ರೆ ಯಾವುದೇ ಶಾಸಕರ ನೀವು ಹೊರಗಿಟ್ಟು ಚುನಾವಣೆ ಮಾಡುತ್ತೆ ಕಾನೂನು ಬಾಹಿರ ಒಂದು ಚುನಾವಣೆ ಮಾಡುವಂತ ಅಧಿಕಾರ ಚಲಾಯಿಸುವಂತ ಒಂದು ಜನಪ್ರತಿನಿಧಿಯಲ್ಲಿ ಹೊರಗಡೆ ಚುನಾವಣೆ ದಯವಿಟ್ಟು ಚುನಾವಣೆಯನ್ನು ನಡೆಸಲಿಕ್ಕೆ ನಮ್ಮಲ್ಲಿ ಅವಕಾಶ MLC ನಾವು ವಿಧಾನ ಪರಿಷತ್ ಸದಸ್ಯರನ್ನ ಸಭೆಯಿಂದ ಹೊರಗಡೆ ಇಟ್ಟು ಚುನಾವಣೆ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ನೀವು ಅದು ಮಾಡಿದ್ರೆ ಕಾನೂನು ಬಾಹಿರ ಆಗ್ತದೆ, ಸಂವಿಧಾನ ಬಾಹಿರ ಬೇರೆ ಯಾವ ಶಾಸಕರನ್ನ ಬಿಟ್ಟು ಬಳಿಕ ಚುನಾವಣಾಧಿಕಾರಿಗಳು ಮತ್ತೊಮ್ಮೆ ಸ್ಪಷ್ಟೀಕರಣ ನೀಡಿ ಸಭೆಯಿಂದ ಎದ್ದು ಹೊರ ನಡೆದರು. ಅವರನ್ನು ಹಿಂಬಾಲಿಸಿದ ಬಿಜೆಪಿ ಪ್ರತಿನಿಧಿಗಳು ಧಿಕ್ಕಾರದ ಘೋಷಣೆ ಕೂಗುತ್ತಾ ಪ್ರತಿಭಟನೆಗೆ ಮುಂದಾದರು. ಮತ್ತು ಎಲ್ಲ ಸದಸ್ಯರು ಅವರು ಏನೇನು ವಿಚಾರ ಇದೆ ಅವರು ಹೇಳಿದ್ದಾರೆ. ಆದರೆ ನಾವು ಈಗಾಗಲೇ ಹೇಳಿದ್ದೇನೆ, ನಮ್ಮಿಂದ ಒಂದು ಬೋನಾಫೈಡ್ ಮಿಸ್ಟೇಕ್ ಆಗಿದೆ. ನೋಟಿಸ್ ಇಸ್ ನಾಟ್ ಸರ್ವ್.
ದಟ್ ಈಸ್ ಡೆಫಿನೆಟ್ಲಿ ಅದ್ರ ಬಗ್ಗೆ ನಾವು ಯಾವ ರಿಪೋರ್ಟ್ಗೆ ನಾವು ಜಿಲ್ಲಾಧಿಕಾರಿ ಮೇಡಮ್ ಮತ್ತು ಚುನಾವಣಾ ಆಯೋಗಕ್ಕೆ ರಿಪೋರ್ಟ್ ಕಳಿಸ್ತೀವಿ. ಬಟ್ ಪ್ರೊಸೀಜರ್ ವೈಲೇಟ್ ಮಾಡಿ ಇಲೆಕ್ಷನ್ ಕಂಡಕ್ಟ್ ಮಾಡಲಿಕ್ಕೆ ಆಗಲ್ಲ. ಆಸ್ ಅ ಚುನಾವಣಾ ಈ ಇಲೆಕ್ಷನ್ ಪೋಸ್ಟ್ಪೋನ್ Precisely as per act, sir. ನಿಮ್ಮ ತಪ್ಪನ್ನು ನೀವು ಮಾಡ್ಕೊಳ್ಳೋದಕ್ಕೆ ಚುನಾವಣಾಧಿಕಾರಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೊಲ್ಲುತ್ತಿರುವ ಚುನಾವಣಾಧಿಕಾರಿಗೆ, ಸರ್ಕಾರಿ ವ್ಯವಸ್ಥೆಯನ್ನು ಸರಿಯಾಗಿ ನಡೆಸಲು ಚುನಾವಣಾಧಿಕಾರಿಗೆ, ಬೆಂಬಲಿಸುತ್ತಿರುವ ಸದಸ್ಯರಿಗೆ. ಮುಂದೂಡಲಾಗಿರುವ ಮಡಿಕೇರಿ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನು ಅಕ್ಟೋಬರ್ 29ರಂದು ನಡೆಸಲು ನಿರ್ಧರಿಸಲಾಗಿದೆ. ಪ್ರಕ್ರಿಯೆ ಮುಂದೂಡಿದ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಸಂಸದ ಪ್ರತಾಪ್ ಸಿಂಹ ಈ ಬಗ್ಗೆ ಸರ್ಕಾರದ ಕಾರ್ಯದರ್ಶಿಗಳನ್ನು ಫೋನ್ ಮೂಲಕ ಸಂಪರ್ಕಿಸಿ ಗಮನಕ್ಕೆ ತಂದರು. ಅಧಿಕಾರಿಗಳು ಮಾಡಿರುವ ಪ್ರಮಾದದಿಂದಾಗಿ ಚುನಾವಣೆಯನ್ನೇ ಮುಂದೂಡಿರುವುದು ಸರಿಯಲ್ಲ ಎಂದು ಅವರು ಹೇಳಿದರು. ಬಳಿಕ ಜಿಲ್ಲಾಧಿಕಾರಿಗಳೊಂದಿಗೆ ಈ ಬಗ್ಗೆ ಸಮಾಲೋಚನೆ ನಡೆಸಿದ ನಂತರ ಅಕ್ಟೋಬರ್ 29ಕ್ಕೆ ಪ್ರಕ್ರಿಯೆ ನಡೆಸುವಂತೆ ನಿರ್ಧರಿಸಲಾಗಿದೆ. ವಾಸ್ತವಾಂಶವೆಂದರೆ ನಗರಸಭೆ ಚುನಾವಣೆಯಲ್ಲಿ ಜಿಲ್ಲೆಯ ಶಾಸಕರು ಮತ್ತು ಸಂಸದರಿಗೂ ಮತದಾನದ ಹಕ್ಕಿದ್ದರೂ ಈ ಪೈಕಿ ವಿಧಾನ ಪರಿಷತ್ ಸದಸ್ಯೆ ವೀಣಾ ಅಚ್ಚೆ ಅವರಿಗೆ ನೋಟಿಸ್ ನೀಡುವಲ್ಲಿ ಪ್ರಮಾದವಾಗಿದೆ. ಚುನಾವಣಾಧಿಕಾರಿಗಳು ಎಲ್ಲ ದಾಖಲೆಗಳೊಂದಿಗೆ ನಗರಸಭಾ ಹಾಲ್ಗೆ ಬಂದಿದ್ದರು. ಇದೇ ವೇಳೆ ದಾಖಲೆಗಳಲ್ಲಿ ವೀಣಾ ಅಚ್ಚೆಯ ಹೆಸರಿಲ್ಲದಿರುವುದು ನಗರಸಭಾ ಸಿಬ್ಬಂದಿಯೊಬ್ಬರ ಗಮನಕ್ಕೆ ಬಂದಿದೆ ಎನ್ನಲಾಗಿದೆ. ಅಷ್ಟರಲ್ಲಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಮುಕ್ತಾಯವಾಗಿತ್ತು. ವೀಣಾ ಅಚ್ಚೆ ಅವರಿಗೆ ತಿಳುವಳಿಕೆ ನೀಡಿಲ್ಲ ಎಂಬ ಮಾಹಿತಿ ತಿಳಿದಿದ್ದ ಕಾಂಗ್ರೆಸ್ನ ಕೆಲವು ಮುಖಂಡರು ಒಂದು ವೇಳೆ ಚುನಾವಣೆ ನಡೆದಿದ್ದರೆ ತಡೆಯಾಜ್ಞೆ ತರಲು ಸಿದ್ಧರಾಗಿದ್ದರು ಎನ್ನಲಾಗಿದೆ. ಇನ್ನೊಂದೆಡೆ ನಗರಸಭಾ ಅಧ್ಯಕ್ಷ ಸ್ಥಾನಕ್ಕೇರಬೇಕಾಗಿದ್ದ ಬಿಜೆಪಿಯ ಅನಿತಾ ಪೂವಯ್ಯ ಎರಡನೇ ಬಾರಿ ನಿರಾಸೆ ಅನುಭವಿಸುವಂತಾಗಿದೆ. ಕಳೆದ ಕಾಂಗ್ರೆಸ್ ಆಡಳಿತದ ಕೊನೆಯ ಅವಧಿಯಲ್ಲಿ ಅನಿತಾ ಮತ್ತು ಕಾಂಗ್ರೆಸ್ಸಿನ ಕಾವೇರಮ್ಮ ಸೋಮಣ್ಣ ಮಧ್ಯೆ ಪೈಪೋಟಿ ನಿರ್ಮಾಣವಾಗಿತ್ತು. ಸಂಸದ ಪ್ರತಾಪ್ ಸಿಂಹ ಗೈರಾಗಿದ್ದ ಹಿನ್ನೆಲೆಯಲ್ಲಿ ಇಬ್ಬರಿಗೂ ಸಮಾನ ಮತಗಳು ಬಂದಿದ್ದವು. ಅಂತಿಮವಾಗಿ ಲಾಟರಿ ಎತ್ತುವ ಮೂಲಕ ನಡೆದ ಆಯ್ಕೆಯಲ್ಲಿ ಅನಿತಾ ನಿರಾಸೆ ಅನುಭವಿಸಿದ್ದರು. ಈ ಬಾರಿಯೂ ಅನಿತಾ ಆಯ್ಕೆ ಬಹುತೇಕ ಖಚಿತವಾಗಿತ್ತು. ಆದರೆ ಕೊನೆ ಘಳಿಗೆಯಲ್ಲಿ ಚುನಾವಣೆಯನ್ನೇ ಮುಂದೂಡಲಾಯಿತು. ಸೋಮವಾರ ನಡೆದ ಚುನಾವಣಾ ಪ್ರಕ್ರಿಯೆಗಳ ಮುಂದಿನ ಕಾರ್ಯವಷ್ಟೇ ಅಕ್ಟೋಬರ್ 29ಕ್ಕೆ ಮುಂದುವರಿಯಲಿದ್ದು ಬಹುತೇಕ ಅನಿತಾ ಪೂವಯ್ಯ ಆಯ್ಕೆ ಖಚಿತವಾಗಿದೆ. ಮಡಿಕೇರಿ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನು ಮುಂದೂಡಿರುವ ಕ್ರಮವನ್ನು ಸಂಸದ ಪ್ರತಾಪ್ ಸಿಂಹ ವಿರೋಧಿಸಿದ್ದಾರೆ. ಸಭೆಯಲ್ಲಿ ಈ ಬಗ್ಗೆ ಅಭಿಪ್ರಾಯ ಮಂಡಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಪ್ರತಾಪ್ ಸಿಂಹ, ಚುನಾವಣಾ ಆಯೋಗದ ನಿಯಮದಂತೆ ಎಲೆಕ್ಷನ್ ನಡೆದಿದ್ದರೂ ಏಕಾಏಕಿ ಮುಂದೂಡಿರುವುದು ಮತ್ತು ಎಂಎಲ್ಸಿಯೊಬ್ಬರಿಗೆ ನೋಟಿಸ್ ನೀಡಿಲ್ಲ ಎಂಬ ಕಾರಣಕ್ಕಾಗಿ ಪ್ರಕ್ರಿಯೆಯನ್ನೇ ರದ್ದು ಮಾಡಿರುವುದು ದುರದೃಷ್ಟಕರ ಎಂದರು. ಈ ರೀತಿಯ ನಿರ್ಧಾರಕ್ಕೆ ಕಾನೂನಿನಲ್ಲಿ ಅವಕಾಶವಿದೆಯೇ ಎಂದು ಪ್ರಶ್ನಿಸಿದ ಅವರು, ಆಗಿರುವ ಪ್ರಮಾದದ ಬಗ್ಗೆ ಶಾಸಕರ ಬಳಿ ಚರ್ಚಿಸದೆ ಏಕಾಏಕಿ ಮುಂದೂಡಿರುವುದು ಸರಿಯಲ್ಲ ಎಂದರು. 23 ಸ್ಥಾನಗಳಲ್ಲಿ 16 ಬಿಜೆಪಿ ತೆಕ್ಕೆಯಲ್ಲಿದ್ದು ಉಳಿದ 7-8 ಸ್ಥಾನ ಪಡೆದವರಿಂದ ಏನು ಮಾಡಲು ಸಾಧ್ಯ ಎಂದು ಪ್ರಶ್ನಿಸಿದ ಸಂಸದರು, ಈ ಬಗ್ಗೆ ಕಾನೂನು ಹೋರಾಟ ಮಾಡಲು ಚರ್ಚಿಸಲಾಗುವುದು ಎಂದರು. ಇವತ್ತು ನಮ್ಮ ಮಡಿಕೇರಿ ಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣಾ ಆಯೋಗದ ನೀತಿ ನಿಯಮಾವಳಿಗಳ ಪ್ರಕಾರವಾಗಿ ನೋಟಿಫಿಕೇಶನ್ ಜಾರಿಯಾಗಿ ನಿಗದಿಯಾಗಿತ್ತು. ನಾವೆಲ್ಲರೂ ಕೂಡ ಚುನಾವಣೆಗೆ ಅಂತ ಹೇಳಿ ನಗರಸಭೆಗೆ ಬಂದ ನಂತರ
ಚುನಾವಣಾ ಅಧಿಕಾರಿಗಳಾಗಿರುವಂತಹ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಏಕಾಏಕಿಯಾಗಿ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಿಗೆ ನೋಟಿಸ್ ಸರ್ವಾಗಿಲ್ಲ ಈ ಚುನಾವಣೆ ಬಗ್ಗೆ ಅಂತ ಹೇಳಿ ಚುನಾವಣಾ ಪ್ರಕ್ರಿಯೆಯನ್ನು ರದ್ದು ಮಾಡಿರುವಂಥದ್ದು ನಿಜಕ್ಕೂ ದುರದೃಷ್ಟಕರವಾದಂಥ ಸಂಗತಿ. ಒಂದು ವೇಳೆ ಇದನ್ನು ರದ್ದು ಮಾಡಬೇಕು ಅಂತಂದರೆ ರದ್ದು ಮಾಡಲಿಕ್ಕೆ ಅವ್ರ ಹತ್ರ ಕಾನೂನಲ್ಲಿ ಎಲ್ಲಿ ಅವಕಾಶ ಇದೆ? ಚುನಾವಣಾ ಅಧಿಕಾರಿಯನ್ನು ಕಾರಣಕ್ಕೋಸ್ಕರ ಏಕಪಕ್ಷೀಯವಾಗಿ ಈ ರೀತಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಸರಿಯಲ್ಲ. ಅವರಿಗೆ ಒಂದು ವೇಳೆ ನೋಟಿಸ್ ಸರ್ವಾಗಿಲ್ಲ ಕಾಂಗ್ರೆಸ್ಸಿನ ವಿಧಾನ ಪರಿಷತ್ ಸದಸ್ಯರಿಗೆ ಅಂತಂದರೆ ಅದು ಚುನಾವಣಾ ಆಯೋಗದ ಅಥವಾ ಇಲ್ಲಿ ಚುನಾವಣಾ ಅಧಿಕಾರಿಯಾಗಿ ಅವರ ತಪ್ಪದು. ಅವರ ತಪ್ಪಿಗೆ ಇಡೀ ಚುನಾವಣೆಯನ್ನು ಮುಂದೂಡುವಂಥದ್ದು ನಿಜಕ್ಕೂ ನ್ಯಾಯಸಮ್ಮತವಲ್ಲ. ಇದಕ್ಕೆ ನಾವು ನಮ್ಮ ಭಾರತೀಯ ಜನತಾ ಪಕ್ಷದ ಕಡೆಯಿಂದ ನಾವು ನಮ್ಮ ವಿರೋಧವನ್ನು ನಾವು ವ್ಯಕ್ತಪಡಿಸಿದ್ದೀವಿ. ಆದರೂ ಕೂಡ ಚುನಾವಣಾ ಅಧಿಕಾರಿಗಳು ನಡೆದುಕೊಂಡಂಥ ರೀತಿ ಸರಿ ಇಲ್ಲ. ನಾವೆಲ್ಲರೂ ಕೂಡ ನಾನು ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳೋಣ, ನಮ್ಮ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ನಮ್ಮ ಸುನಿಲ್ ಸುಬ್ರಹ್ಮಣ್ಯ ಅವರಿದ್ದಾರೆ, ಹಾಗೆ ನಮ್ಮ ವಿಧಾನ ಸಭೆಯಲ್ಲಿ ಕೂತ್ಕೊಳ್ಳುವಂಥ ಅಪಚ್ಚು ರಂಜನ್ ಅವರಿದ್ದಾರೆ, ಅವರು ಕೂಡ 5 ಟರ್ಮ್ MLA ಇದ್ದಾರೆ. ಬಂದು ನಮ್ಮ ಹತ್ರ ಏನು ಈ ಥರ ಆಗಿದೆ ಅಂತ ಡಿಸ್ಕಸ್ಸು ಕೂಡ ಮಾಡೋದಲ್ಲೇ ಏಕಾಏಕಿ ಈ ಥರ ನಿರ್ಧಾರ ತೆಗೆದುಕೊಂಡಿದ್ದು ನಿಜಕ್ಕೂ ಒಂಥರ ದುರ್ದೈವದ ಸಂಗತಿ. ಹಾಗೆ ಇದರೊಳಗಡೆ ಈ ಸಭೆಯಲ್ಲಿ 23 ಸದಸ್ಯರ ಈ ಸದನದಲ್ಲಿ 16 ಜನ ನಾವು ಭಾರತೀಯ ಜನತಾ ಪಕ್ಷದವರಿದ್ದೀವಿ. ಅದರ ಜೊತೆಗೆ ಒಂದು MLC MLA ಹಾಗೂ MP ನಮ್ಮ ಮತ್ತೆ 3 ಓಟ್ 19 ಓಟಿದೆ. ಇನ್ನು ಕಾಂಗ್ರೆಸ್ಸು JDS ಅಥವಾ SDPI ಎಲ್ಲ ಒಟ್ಟು ಸೇರಿದ್ರೂ ಕೂಡ ಅವ್ರ ಹತ್ರ ಇರೋದು 7 ಓಟು, 8 ಓಟ್ ಇದೆ ಅವ್ರ ಹತ್ರ ನಮ್ಮ ಕೈಲಿ ಕಾಂಪೀಟ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೂ ಕೂಡ ಇವರೆಲ್ಲರೂ ಕೂಡ ಇದನ್ನು ಏನೋ ಒಂದು ಕುಂಟು ನೆಪ ತೆಗೆದುಕೊಂಡು ಇದನ್ನು ಈ ಚುನಾವಣಾ ಪ್ರಕ್ರಿಯೆಯನ್ನು ಮುಂದೂಡಲಿಕ್ಕೆ ಪ್ರಯತ್ನ ಪಟ್ಟರು. ಅವರ ಪಿತೂರಿಗೆ ಚುನಾವಣಾ ಅಧಿಕಾರಿಗಳು ಕೂಡ ಬಲಿಯಾಗಿದ್ದಾರೆ. ನಾವು ಇದ್ರ ಬಗ್ಗೆ ನಮ್ಮ ಹಿರಿಯ ಸದಸ್ಯರ ಬಗ್ಗೆ ನಮ್ಮ ಬೋಪಯ್ಯನವರು ಇರ್ಬೋದು, ಅಪಚ್ಚ ರಂಜನ್ ಅವರು ಇರ್ಬೋದು, ಅವ್ರ ಹತ್ರ ಎಲ್ಲ ಮಾತಾಡಿಬಿಟ್ಟು ಇದಕ್ಕೇನು ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕು ಅದನ್ನು ಮಾಡ್ತೀವಿ. ಬಿಜೆಪಿ ಹೊರತುಪಡಿಸಿ ಉಳಿದ ಪಕ್ಷಗಳು ಯಾವ ರೀತಿ ಸ್ಪರ್ಧಿಸಿದರೂ ಗೆಲುವು ಅಸಾಧ್ಯ ಎಂದು ಶಾಸಕ ಸುನಿಲ್ ಸುಬ್ರಹ್ಮಣಿ ಹೇಳಿದರು. ತಪ್ಪು ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಬೇಕೇ ಹೊರತು ಇಡೀ ಚುನಾವಣಾ ಪ್ರಕ್ರಿಯೆಯನ್ನೇ ಮುಂದೂಡುವುದು ಸರಿಯಾದ ಕ್ರಮವಲ್ಲ ಎಂದು ಸುನಿಲ್ ಸುಬ್ರಹ್ಮಣಿ ಹೇಳಿದರು. ಇವತ್ತು ಎಲೆಕ್ಷನ್ ಪ್ರೋಸೆಸ್ ಆಗಿದೆ. ಇವತ್ತು ಆಗಿರ್ತಕ್ಕಂಥದ್ದು ಅಧಿಕಾರಿಗಳ ಲೋಪಕ್ಕೆ ಯಾರು ಸಂಬಂಧಪಟ್ಟರೋ ಅವ್ರ ಮೇಲೆ ಕ್ರಮ ಆಗಬೇಕೆ ಹೊರತು ಎಲೆಕ್ಷನ್ನ ಪೋಸ್ಟ್ ಮಾಡೋದು ಸರಿಯಾದ ಕ್ರಮ ಅಲ್ಲ. ಯಾಕಂದರೆ ಚುನಾವಣೆ ಘೋಷಣೆ ಆಗಿ ಎಲ್ಲರೂ ತಯಾರಿ ಆಗಿದೆ. ಸೊ ಹಾಗಾಗಿ ಈ ಎಲೆಕ್ಷನ್ ಪೋಸ್ಟ್ಪೋನ್ ಮಾಡಿ ನಾವು ಖಂಡಿಸ್ತೇನೆ. ಬಟ್ ಕಾನೂನು ರೀತಿಯ ನಮ್ಮ MP ಅವರು ಯಾವ ರೀತಿ ಹೇಳಿದ್ದಾರೆ ಕಾನೂನು ರೀತಿಯ ಹೋರಾಟವನ್ನು ಮಾಡ್ತೇವೆ. ಯಾಕಂದರೆ ಈಗ ಯಾವುದೇ ರೀತಿಯಲ್ಲಿ ಕಾಂಪೀಟ್ ಮಾಡಿದರೂ ಸಹ ಇದು ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರಿಗೆ ಗೆಲ್ಲಕ್ಕಾಗಲ್ಲ ಅಥವಾ SDP ಅವರಿಗೆ ಗೆಲ್ಲಕ್ಕಾಗಲ್ಲ. ಯಾಕಂದರೆ ನಮಗೆ ಅಬ್ಸಲ್ಯೂಟ್ ಮೆಜಾರಿಟಿ ಬಂದಿದೆ. ಸೊ ಈ ಚುನಾವಣೆ ನೋಟಿಸ್ ಕೊಟ್ಟ ನಂತರ ಅವರ ಲೋಪಕ್ಕೋಸ್ಕರ ಚುನಾವಣೆ ಮಾಡೋದು ಸರಿಯಾದ ಕ್ರಮ ಅಲ್ಲ. ಯಾವುದೇ ಸದಸ್ಯರಿಗೂ ಚುನಾವಣೆಯಲ್ಲಿ ಪಾಲ್ಗೊಳ್ಳುವ ಹಕ್ಕಿದೆ. ಆದ್ದರಿಂದ ಚುನಾವಣಾ ಅಧಿಕಾರಿಗಳ ನಿರ್ಧಾರ ಸಮರ್ಪಕವಾಗಿದೆ ಎಂದು SDPI ಸದಸ್ಯ ಆಮೀನ್ ಮೌಸಿನ್ ಹೇಳಿದರು. ಚುನಾವಣೆ ನಡೆಸುವಂತೆ ಶಾಸಕರು, ಸಂಸದರು ಕಾನೂನು ಬಾಹಿರ ಒತ್ತಡ ಹೇರಿದಾಗ ಒಮ್ಮೆ ಮಾಡಿದ ತೀರ್ಮಾನ ಹಿಂದಕ್ಕೆ ಪಡೆಯಬಾರದು ಎಂದು ನಾವು ಒತ್ತಾಯಿಸಿದ್ದೇವೆ. ಪ್ರಜಾಪ್ರಭುತ್ವ, ಕಾನೂನು ಮತ್ತು ಸಂವಿಧಾನ ಜೀವಂತವಾಗಿದೆ ಎಂಬುದನ್ನು ವಿರೋಧ ಪಕ್ಷವಾಗಿ ಸಾಬೀತು ಮಾಡಿದ್ದೇವೆ. ಬಿಜೆಪಿಯ ಪ್ರಯತ್ನ ವಿಫಲವಾಗಿದೆ ಎಂದು ಆಮೀನ್ ಮೌಸಿನ್ ಹೇಳಿದರು. ಮಡಿಕೇರಿ ನಗರಸಭೆಯ ಚುನಾವಣೆ ಪ್ರಕ್ರಿಯೆ ಚುನಾವಣಾ ಅಧಿಕಾರಿಯವರು ಇವತ್ತು ರದ್ದು ಮಾಡಿದ್ದಾರೆ, ಮುಂದೂಡಿದ್ದಾರೆ. ಕಾರಣ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ವಿನಯ್ ಆಚಾರ್ಯ ಅವರಿಗೆ ನೋಟಿಸ್ ಜಾರಿ ಆಗಲಿಲ್ಲ ಹೇಳ್ತಕ್ಕಂತಹ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಚುನಾವಣೆ ರದ್ದಾಗಿದೆ. ಇದು ಕಾನೂನಿನಡಿಯಲ್ಲಿ ಅಧಿಕಾರಿಗಳು ಸರಿಯಾದಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಪ್ರಾಥಮಿಕವಾಗಿ ಪ್ರತಿಯೊಬ್ಬ ಸದಸ್ಯನು ಅವನಿಗೆ ಚುನಾವಣೆಯಲ್ಲಿ ಭಾಗಿದಾರನ ಆಗ್ತಕ್ಕಂತಹ ಹಕ್ಕು ಇರುತ್ತೆ. ಈ ನಿಟ್ಟಿನಲ್ಲಿ ಅವನಿಗೆ ನೋಟಿಸೇ ತಲುಪಲಿಲ್ಲ ಹೇಳುವ ಹಿನ್ನೆಲೆಯಲ್ಲಿ ಅವನ ಪ್ರಾಥಮಿಕ ಹಕ್ಕನ್ನೇ ಚ್ಯುತಿಗೊಳಿಸುವಂತಹ ಅಧಿಕಾರ ಯಾವುದೇ ಅಧಿಕಾರಿಗಳಿಗಿಲ್ಲ. ಈ ನಿಟ್ಟಿನಲ್ಲಿ ಸಂಸದರು, ಶಾಸಕರು, BJPಯ ಸದಸ್ಯರು ಚುನಾವಣೆ ನಡೆಸಬೇಕು ಹೇಳ್ತಕ್ಕಂತಹ ಕಾನೂನು ಬಾಹಿರ ಒತ್ತಡವನ್ನು ಹಾಕಿದಾಗ, ಇಲ್ಲ ಕಾನೂನು ರೀತಿಯಲ್ಲಿ ನೀವೊಬ್ಬ ಕೋಸಿ ಜುಡಿಷಿಯಲ್ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಚುನಾವಣೆ ನಡಿಬೇಕು, ಒಮ್ಮೆ ಕೊಟ್ಟಂತಹ ನಿಮ್ಮ ತೀರ್ಪನ್ನು ನಿಮಗೆ ಹಿಂದಕ್ಕೆ ತೆಗಿಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ ಹೇಳ್ತಕ್ಕಂತಹ ಒಂದು ಒತ್ತಡವನ್ನು ನಾವು ಮಾಡಿದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಯವರು ಮತ್ತೊಮ್ಮೆ ಅವರ ತೀರ್ಮಾನ ಬಲವಾಗಿ ಅದನ್ನು ಸಮರ್ಥಿಸಿಕೊಂಡು ಚುನಾವಣೆಯನ್ನು ರದ್ದು ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಮತ್ತೊಮ್ಮೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ, ಸಂವಿಧಾನ, ಕಾನೂನು ಜೀವಂತವಾಗಿದೆ ಹೇಳ್ತಕ್ಕಂಥದ್ದನ್ನು ಇವತ್ತು ನಾವೆಲ್ಲರೂ ವಿರೋಧ ಪಕ್ಷದವರು ಇವತ್ತು ಸಾಬೀತುಪಡಿಸಿದ್ದೇವೆ. ಇವತ್ತು BJPಯವರು ಅದನ್ನು ಮೊಟಕುಗೊಳಿಸಲಿಕ್ಕೆ ಮಾಡಿರತಕ್ಕಂಥ ಪ್ರಯತ್ನ ಸಂಪೂರ್ಣ ವಿಫಲ ಆಗಿದೆ. ಪ್ರಜಾಪ್ರಭುತ್ವ ಜಯ ಕಂಡಿದೆ ಹೇಳ್ತಕ್ಕಂಥ ಮಾತನ್ನು ಹೇಳಿಕೆ ಇಷ್ಟಪಡ್ತೀನಿ.
ನಗರಸಭೆಯಲ್ಲಿ ಬಿಜೆಪಿಗೆ ಅತ್ಯಧಿಕ ಹೆಚ್ಚಿನ ಮತವಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಚುನಾವಣಾ ಪ್ರಕ್ರಿಯೆ ಮುಂದೂಡಲಾಗಿದೆ ಎಂದು ಬಿಜೆಪಿ ಸದಸ್ಯೆ ಹಾಗೂ ಅಧ್ಯಕ್ಷ ಸ್ಥಾನಾಕಾಂಕ್ಷಿ ಅನಿತಾ ಪೂವಯ್ಯ ಹೇಳಿದ್ದಾರೆ. ಆಗಿರುವ ಪ್ರಮಾದದ ಹೊಣೆಯನ್ನು ಅಧಿಕಾರಿಗಳೇ ಹೊರಬೇಕೇ ಹೊರತು ನಾವಲ್ಲ. ಎಲ್ಲ ಸದಸ್ಯರಿಗೂ ನೋಟಿಸ್ ತಲುಪಿಸಬೇಕಾಗಿರುವುದು ಅಧಿಕಾರಿಗಳ ಹೊಣೆ. ಬೇಜವಾಬ್ದಾರಿತನದಿಂದ ನಮ್ಮನ್ನೆಲ್ಲ ಕಡೆಗಣಿಸಿ ಜನಪ್ರತಿನಿಧಿಗಳ ಮಾತನ್ನು ಕೇಳದೆ ಪ್ರಕ್ರಿಯೆಯನ್ನು ರದ್ದು ಮಾಡಲಾಗಿದೆ ಎಂದು ಅನಿತಾ ಬೇಸರ ವ್ಯಕ್ತಪಡಿಸಿದರು. ಎಲ್ಲಾ ಸದಸ್ಯರು ಬೆಳಗಿನಿಂದಲೇ ಕಾಯ್ದಿದ್ದಾರೆ. ರದ್ದು ಮಾಡಿರುವ ಬಗ್ಗೆ ಮುಂಚಿತವಾಗಿ ಹೇಳದೆ ಕೊನೆ ಗಳಿಗೆಯಲ್ಲಿ ನಿರ್ಧರಿಸಿರುವುದು ಸರಿಯಲ್ಲ. ಶಾಸಕರು, ಸಂಸದರು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಬಂದಿದ್ದರೂ ಇದನ್ನು ಅಧಿಕಾರಿಗಳು ಕೇವಲವಾಗಿ ಪರಿಗಣಿಸಿದ್ದಾರೆ ಎಂದು ಅನಿತಾ ಪೂವಯ್ಯ ಹೇಳಿದರು. ತಗೊಂಡು ನಮಗೆ ನೋಟಿಸ್ ಮಾಡಿ ಎಲ್ರಿಗೂ ನಮ್ಮ ಸಂಸದರು, ಶಾಸಕರು, MLC ಅವರು ಎಲ್ಲರಿಗೂ ನೋಟಿಸ್ ಆಗಿ ಎಲ್ಲರನ್ನೂ ಕರೆದು ಇವತ್ತು ಬೆಳಿಗ್ಗೆ ನಮಗೆ 10 ಗಂಟೆಯ ನಂತರ 12 ಗಂಟೆಯ ತನಕ ನಾಮಿನೇಷನ್ ಫೈಲಿಂಗ್ ಅಂತಿದ್ದು ನಾವು ನಾಮಿನೇಷನ್ನು ಫೈಲ್ ಮಾಡಿದ್ದೀವಿ. ಹಾಗೆ ಎಲ್ಲವನ್ನೂ ತಗೊಂಡು ಮಧ್ಯಾಹ್ನ 2 ಗಂಟೆ ತನಕ ಸುಮ್ಮನೆ ಇದ್ಬಿಟ್ಟು ಮಧ್ಯಾಹ್ನ 2 ಗಂಟೆಗೆ ನಾವು ಸಭೆಗೆ ಬಂದ ಸಮಯದಲ್ಲಿ ಆವಾಗ MLC ಅವರಾದ ವೀಣಾಚಿಯವರಿಗೆ ನೋಟಿಸ್ ಹೋಗಿಲ್ಲ ಅಂತ ಹೇಳಿ ನಾವು ಇವತ್ತಿನ ಈ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯನ್ನು ರದ್ದು ಮಾಡ್ತಾ ಇದ್ದೀವಿ ಅಂತ ನಮ್ಮ ಚುನಾವಣಾಧಿಕಾರಿಗಳಾದ ದವರು ಇವತ್ತು ಅದನ್ನು ರದ್ದುಗೊಳಿಸಿದ್ದಾರೆ. ಯಾಕಂದರೆ ನಮ್ಮಲ್ಲಿ ಇವಾಗ BJP ಪಕ್ಷದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಬಹುಮತನೂ ಇತ್ತು. ಇದು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಮಾಡಿರ್ತಾರೆ. ಹಾಗಾಗಿ ಇದು ಅಧಿಕಾರಿಗಳ ಹೊಣೆ ಹೊರತು ನಮ್ಮ ಹೊಣೆಯಲ್ಲ, ನಮ್ಮ ಜನಪ್ರತಿನಿಧಿಗಳ ಹೊಣೆಯಲ್ಲ. MLC ಅವರಿಗೆ ನೋಟಿಸನ್ನು ತಲುಪಿಸೋದು ಅವರ ಹೊಣೆ. ಅವರು ಈ ಬೇಜವಾಬ್ದಾರಿತನದಿಂದ ಇವತ್ತು ನಮ್ಮನ್ನೆಲ್ಲ ಕಡೆಗಣಿಸಿ ಇಲ್ಲಿ ಕೂತಿರೋಂತಹ ಅತಿ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿರತಂತಹ ಪಕ್ಷದ ಒಂದು ಜನಪ್ರತಿನಿಧಿಗಳ ಮಾತನ್ನು ಸಹ ಕೇಳದೆ ಏಕಾಏಕಿ ರದ್ದುಗೊಳಿಸಿ ಹೋಗಿರ್ತಾರೆ. ನಾವೆಲ್ಲ ಇಲ್ಲಿ ಬೆಳಿಗ್ಗೆಯಿಂದ ಕಾದು ನಮ್ಮ ಎಲ್ಲ ಪ್ರಕ್ರಿಯೆಗಳನ್ನು ಸಹ ಮುಗಿಸಿದ್ದಾರೆ. ಇವತ್ತು ಅದನ್ನು ನಮಗೆ ಬೇಗನೆ ಹೇಳ್ಬೋದಿತ್ತು ಈ ಥರ ಆಗಿದೆ ಅಂತ. ಆದರೆ ನಾಮಿನೇಷನ್ ಫೈಲ್ ನಮಗೆ ಏನಂದರೆ ಅದು ಯಾವ ಕಾನೂನಿನಡಿನಲ್ಲಿ ಅವರು ರದ್ದುಗೊಳಿಸಿದ್ದಾರೆ ಅಂತ ಅದನ್ನು ತಿಳಿಸಬೇಕು ಅಧಿಕಾರಿಗಳು. ಅವರು ಯಾವುದೇ ಒಂದು ಮಾಹಿತಿಯನ್ನು ಕೊಡದೆ, ಯಾವುದೇ ಒಂದು ಕ್ಲಾರಿಫಿಕೇಷನ್ ಸಹ ಕೊಡದೆ ಏಕಾಏಕಿ ಚುನಾವಣೆಯನ್ನು ರದ್ದುಗೊಳಿಸಿ ಹೋಗಿರ್ತಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸದಸ್ಯೆ ಹಾಗೂ ಉಪಾಧ್ಯಕ್ಷ ಸ್ಥಾನಾಕಾಂಕ್ಷಿ ಸವಿತಾ ರಾಕೇಶ್ ಮಾತನಾಡಿ ಅಧಿಕಾರಿಗಳ ನಿರ್ಧಾರ ತಪ್ಪು ಎಂದರು. ನಾಮಪತ್ರ ಸಲ್ಲಿಸುವಾಗಲೇ ಈ ನಿರ್ಧಾರ ಪ್ರಕಟಿಸಬಹುದಿತ್ತು. ಆದರೆ ಕೊನೆ ಗಳಿಗೆಯಲ್ಲಿ ನಿರ್ಧಾರ ಕೈಗೊಳ್ಳಲಾಗಿದೆ. ಜನಪ್ರತಿನಿಧಿಗಳನ್ನು ಕಡೆಗಣಿಸಲಾಗಿದೆ ಎಂದ ಅವರು ಹಿರಿಯರು ಈ ಬಗ್ಗೆ ಮುಂದಿನ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ಸವಿತಾ ರಾಕೇಶ್ ಹೇಳಿದರು. ಇದು ಇವತ್ತು ಈಗಿನ ಪತ್ರಿಕೆ ಇವಾಗ ಮಾಡಿದ ಪ್ರಕ್ರಿಯೆ ನಿಜವಾಗ್ಲೂ ತಪ್ಪು. ಏಕೆಂದರೆ ನಾವು ಬೆಳಗ್ಗೆಯಿಂದ ನಾವು 16 ಜನನೂ ಸಹ ಬಂದುಬಿಟ್ಟು ನಾಮಿನೇಷನ್ ಫೈಲ್ ಮಾಡಿ ಹೋಗುವಾಗಲೇ ಅವರಿಗೆ ತಿಳಿದ ವಿಚಾರನ ನಮಗೆ ತಿಳಿಸ್ಬೋದಿತ್ತು. ಆಗಲೇ ಆ ಕ್ಷಣನೂ ತಿಳಿಸದೆ ಮಧ್ಯಾಹ್ನ ತನಕ ನಮ್ಮನ್ನು ಕಾಯಿಸಿ 2 ಗಂಟೆಗೆ ಚುನಾವಣೆ ಪ್ರಾರಂಭವಾಗುತ್ತೆ ಅನ್ನೋ ಸಂದರ್ಭದಲ್ಲಿ ಈ ವಿಷಯನ ಹೇಳಿದ್ದಾರೆ. ಇದು ಅಧಿಕಾರಿಗಳದ್ದು ನಿಜವಾಗ್ಲೂ ತಪ್ಪು. ಏಕೆಂದರೆ ಒಂದು ಜನಪ್ರತಿನಿಧಿನ ಕಾಯಿಸಿದ್ದಾರೆ, ಅವರು ಕಾಯಿಸಿಬಿಟ್ಬಿಟ್ಟು ನಮ್ಮನ್ನು ಕಡೆಗಾಣಿಸಿದ್ದಾರೆ ಅಂತಲೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಖಂಡಿಸ್ತೀನಿ ಇದನ್ನು.